ಹಾಯ್, ಇವತ್ತು ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ವಿಷಯ ಏನು ಗೊತ್ತಾ, ಹೊರಗಡೆ ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀನಿ. ಅದಕ್ಕೆ ಡಿಸೈಡ್ ಮಾಡಿದೆ, ಒಂದು ಸಿಂಪಲ್ ಆಗಿರೋಂಥ ಟೇಸ್ಟಿಯಾಗಿರೋಂಥ ಈಸಿಯಾಗಿ ಆಗುವಂಥ ಬ್ರೇಕ್ಫಾಸ್ಟನ್ನು ಮಾಡಿ ಮಧ್ಯಾಹ್ನ ಲಂಚನ್ನು ಹೊರಗಡೆ ಮಾಡೋಣ ಅಂತ. ಸೊ ಲಂಚು ಹೋಟೆಲಲ್ಲಿ ಮಾಡೋದ್ರಿಂದ ಬ್ರೇಕ್ಫಾಸ್ಟ್ ಲೈಟಾಗಿರಬೇಕಲ್ವಾ. ಸೊ ಇನ್ಸ್ಟೆಂಟಾಗಿ ಏನು ರೆಡಿ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಈ ಶಾವಿಗೆ ಬಾತಿನ ಐಡಿಯಾ ಬಂತು. ಮಾಡೋದು ಕೂಡ ತುಂಬ ಸುಲಭ, ಇನ್ಸ್ಟೆಂಟಾಗಿ ಆಗುತ್ತೆ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಂತ ಇದನ್ನೇ ಡಿಸೈಡ್ ಮಾಡಿದೆ. ಮೊದಲು ನಾನಿಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಶಾವಿಗೆಯನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿನೀರನ್ನು ಹಾಕಿ ಒಂದು ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಬೇಕಾಗತ್ತೆ. ಆ 10 ನಿಮಿಷದಲ್ಲಿ ಇದು ಶಾವಿಗೆ ಕಂಪ್ಲೀಟಾಗಿ ಬೆಂದಂಗೆ ಆಗಿರುತ್ತೆ. ನನ್ನ ಫ್ರೆಂಡ್ಸು ತುಂಬ ಜನ ಹೇಳ್ತಾ ಇರ್ತಾರೆ, ಶಾವಿಗೆ ಬಾತು ಮುದ್ದೆ ಆಗಿಬಿಡುತ್ತೆ, ಬಿಡಿಬಿಡಿಯಾಗಿ ಬರಲ್ಲ ಅಂತ. ಅದಕ್ಕೆ ನಾನು ನಿಮಗೊಂದು ಸೀಕ್ರೆಟ್ ಆಗಿರೋಂಥ ಟಿಪ್ಪನ್ನು ಹೇಳ್ತೀನಿ. ಬಿಸಿನೀರಲ್ಲಿ ನೆನೆಸಿದಂಥ ಶಾವಿಗೆನ ಈ ಥರ ಒಂದು ಸ್ಟೇನರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಲ್ಲಿ ಕೆಳಗಡೆ ಒಂದು 3 to 4 ಟೈಮ್ಸು ವಾಶ್ ಮಾಡಬೇಕಾಗತ್ತೆ. ಆವಾಗ ಅದು ಬಿಡಿಬಿಡಿಯಾಗಿ ಬರುತ್ತೆ. ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಡಬೇಕು. ಅದು ತಣ್ಣಗಾದ್ಮೇಲೆ ಒಗ್ಗರಣೆಗೆ ಮಾಡ್ಕೋಬೇಕು. ಸೊ ಅದಕ್ಕೆ ಮುಂಚೆ ನಾನು ಒಗ್ಗರಣೆಗೆ ಸ್ವಲ್ಪ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಂತ ತರಕಾರಿನ ಹೆಚ್ಚುತ್ತಾ ಇದ್ದೀನಿ. ಒಂದು ಈರುಳ್ಳಿನ ತೊಗೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾಪ್ಸಿಕಮ್ನ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದ ಕ್ಯಾರೆಟು, ಹುರುಳಿಕಾಯಿ, ಬಟಾಣಿ, ಆಲೂಗೆಡ್ಡೆ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮನೇಲಿ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು, ಅದನ್ನು ಆ್ಯಡ್ ಮಾಡೋಣ ಅಂತ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ರುಚಿನ ಹೆಚ್ಚೋಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಡಬ್ಬದಲ್ಲಿ ಯಾವಾಗಲೂ ಗೋಡಂಬಿ ಇದ್ದೇ ಇರುತ್ತೆ, ಸ್ವಲ್ಪ ಗೋಡಂಬಿನ ರುಚಿಗೆ ತೊಗೊಂಡಿದ್ದೀನಿ. ಈಗ ಎಲ್ಲನೂ ಸೇರಿಸಿ ಒಂದು ಸಿಂಪಲಾಗಿ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಬೇಕಾದ್ರೆ ನೀವು ಕಡಲೆಕಾಯಿ ಬೀಜನೂ ಆ್ಯಡ್ ಮಾಡ್ಕೋಬೋದು. ನಾನು ಕಡಲೆಕಾಯಿ ಬೀಜ ಹಾಕ್ತಾಯಿಲ್ಲ, ಅದ್ರ ಬದಲಾಗಿ ಕ್ಯಾಶ್ಯೂನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ಲೈಟಾಗಿ ಒಂದು ಒಗ್ಗರಣೆಯನ್ನು ಮಾಡಿಬಿಟ್ಟು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿ ಈಗ ಈರುಳ್ಳಿನ ಹಾಕೋತೀನಿ. ಸ್ವಲ್ಪ ಎಲ್ಲನೂ ಫ್ರೈ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣ ಈಗ ನಾನು ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಕಲರ್ಗೆ. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಈ ಕಾರ್ನ ಆ್ಯಡ್ ಮಾಡಿ, ಕಾರ್ನ ಸ್ವಲ್ಪ ಉಬ್ಬಿದಂಗೆ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕ್ತೀನಿ. ಮೊದಲೇ ಕ್ಯಾಪ್ಸಿಕಮ್ ಹಾಕ್ಬಿಟ್ರೆ ಅದು ಮೆತ್ತಗೆ ಪೇಸ್ಟ್ ಥರ ಆಗಿಬಿಡುತ್ತೆ. ಈಗ ನಾನು ಸ್ವಲ್ಪ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲೊಂದು ಸಕ್ಕರೆ ಕೂಡ ನಾನು ಹಾಕ್ತೀನಿ. ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಶಾವಿಗೆ ಬಾತ್ ಮಜಾನೇ ಬೇರೆ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ತೊಳೆದಿಟ್ಕೊಂಡಿರೋವಂಥ ಶಾವಿಗೆ ಚೆನ್ನಾಗಿ ಆರಿರುತ್ತೆ. ನೋಡಿ ಎಷ್ಟು ಬಿಡಿಬಿಡಿಯಾಗಿ ಬಂದಿದೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಈಗ ಫ್ಲೇಮ್ನ ಸ್ವಲ್ಪ ಲೋನಲ್ಲಿಟ್ಟು ನಿಧಾನವಾಗಿ ಈ ಶಾವಿಗೆನ ಪ್ಯಾನ್ಗೆ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಪ್ರೆಷರ್ ಹಾಕಿ ಮಿಕ್ಸ್ ಮಾಡಬಾರ್ದು. ಇಲ್ಲ ಟಾಸ್ ಮಾಡೋಕ್ಕೆ ಬರೋರು ಚೆನ್ನಾಗಿ ಟಾಸ್ ಕೂಡ ಮಾಡ್ಬೋದು. ಈಗ ನಾವು ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಫೈನಲ್ ಟಚ್ಚಲ್ಲಿ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಟ್ಯಾಂಗಿನಷ್ಟು ಹುಳಿಯಾಗಿದ್ದಷ್ಟು ಶಾವಿಗೆ ಬಾತು ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಎಷ್ಟು ಬಿಡಿಬಿಡಿಯಾಗಿರೋ ಅಂಥ ಶಾವಿಗೆ ಬಾತು 10 ನಿಮಿಷದಲ್ಲಿ ರೆಡಿ ಆಯಿತು. ನಮ್ಮ ಕರ್ನಾಟಕದ ಬ್ರೇಕ್ಫಾಸ್ಟ್ ರೆಸಿಪಿಗಳಲ್ಲಿ ಟಾಪ್ 1 ಆಗಿರುವಂಥ ರೆಸಿಪಿ ಇದು. ಬ್ರೇಕ್ಫಾಸ್ಟ್ಗಿರ್ಬೋದು, ಲಂಚ್ ಬಾಕ್ಸ್ಗಿರ್ಬೋದು, ಡಿನ್ನರ್ಗಾಗಿರ್ಬೋದು, ಅಥವಾ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಇನ್ಸ್ಟೆಂಟಾಗಿ ಏನಾದ್ರು ರೆಡಿ ಮಾಡಬೇಕು ಅಂದರೆ ಅವಾಗಿರ್ಬೋದು. ರುಚಿಯಾದ ಈ ಶಾವಿಗೆ ಬಾತು ಪರ್ಫೆಕ್ಟ್ ಮ್ಯಾಚ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.